ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆದ್ರೂ ಕೂಡ ಯಾವುದೇ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಯಾವುದೇ ಪಕ್ಷದ ಶಾಸಕರ ಏಕೈಕ ಮೊದಲ ಆರೋಪ ಅನುದಾನ ಇಲ್ಲ, ಅನುದಾನ ಇಲ್ಲ, ಅನುದಾನ ಇಲ್ಲ. ಕೆಲವು ಸಲ ಬಂಡವಾಳಕ್ಕಿಂತ ಬಂಡತನ ಮುಖ್ಯ ಮತ್ತು ಕೆಲವು ಸಲ ಆರ್ಭಟಕ್ಕಿಂತ ಅನುಭವ ಮುಖ್ಯ. ಈ ಬಿಜಿ ನೋಡ್ಬೋದು, ಯಶಸ್ವಿ ಚಂದ್ರಯಾನ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಚಿತ್ರದುರ್ಗ ಭಾಗದಲ್ಲಿ ಇವ್ರು ಗೊತ್ತಿಲ್ಲದೆ ಇರೋ ಮನೆ ಇರಲ್ಲ. ಎಸ್ ವೀಕ್ಷಕರೇ, ಬಿಜೆಪಿಯ ಹಿರಿಯ ನಾಯಕ ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಅಲ್ಲ, 5 ಸಾರಿ ಚುನಾವಣೆಯನ್ನ ಗೆದ್ದಿರುವಂತ ಡಾಕ್ಟರ್ ಎಂ ಚಂದ್ರಪ್ಪ. 94 ಫಸ್ಟ್ ಟೈಮ್ MLA, JD 99 2 ಸಲ MLA, JDU ಯುನೈಟೆಡ್ ಜನತಾದಳ. ಆ ನಂತರದಲ್ಲಿ ಬಿಜೆಪಿಗೆ ಬಂದ್ರು. 2008, 2018, 2023 ಸತತವಾಗಿ ಬಿಜೆಪಿಯಿಂದ ಗೆದ್ರು. ಬಿಜೆಪಿ ಪಕ್ಷ ಇವರಿಗೆ ಎಷ್ಟು ಮುಖ್ಯನೋ ಬಿಜೆಪಿ ಪಕ್ಷಕ್ಕೂ ಡಾಕ್ಟರ್ ಎಂ ಚಂದ್ರಪ್ಪ ಅಷ್ಟೇ ಮುಖ್ಯ. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಫಸ್ಟ್ 2 ಚುನಾವಣೆನ ಗೆದ್ದಿದ್ದವರು ಭರಮಸಾಗರ ವಿಧಾನಸಭಾ ಕ್ಷೇತ್ರ ಡಿಲಿಮಿಟೇಷನ್ ಆದ್ಮೇಲೆ ಹೊಳಲ್ಕೆರೆಗೆ ಬಂದ್ರು. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರೇ ವಿಲ 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 ಅಂತ ಒದ್ದಾಡ್ತಾವ್ರೆ. ಬಹಿರಂಗವಾಗಿ ಸ್ಟೇಟ್ಮೆಂಟ್ಗಳು, ನಮ್ಗೆ ಅನುದಾನ ಇಲ್ಲ, ರಸ್ತೆ ಹಾಕಿಸ್ಬೇಕು ಅಂದ್ರೆ ಎಲ್ಲ ಗ್ಯಾರಂಟಿಗಳನ್ನ ನಿಲ್ಸಿ ಅಂತಾರೆ. ಅಂತ ಪರಿಸ್ಥಿತಿಯಲ್ಲಿ ಸೈಲೆಂಟ್ ಆಗಿ ಒಂದ್ ಮಾತು ಹೇಳಿದೆ, ಆರ್ಭಟಕ್ಕಿಂತ ಅನುಭವ ಮುಖ್ಯ, ತುಂಬಿದ ಕೂಡ ತುಳುಕಲ್ಲ ಅಂತ. ಯಾವಾಗ ನೋಡಿದ್ರು ಶಂಕುಸ್ಥಾಪನೆ, ಯಾವಾಗ ನೋಡಿದ್ರು ಉದ್ಘಾಟನೆ, ಯಾವಾಗ ನೋಡಿದ್ರು ಅಭಿವೃದ್ಧಿ ಕೆಲಸ. ಈ ಮನುಷ್ಯನಿಗೆ ರೋಡ್ ಕಿಂಗ್ ಅಂತಾರೆ. ಇವ್ರ ಅಧಿಕಾರಕ್ಕೆ ಬಂದಾಗಿಂದ ಹೊಳಲ್ಕೆರೆ ಭಾಗದಲ್ಲಿ ಯಾವೆಲ್ಲ ಹಳ್ಳಿಗಳವೆ ಎಲ್ಲದಕ್ಕೂ ರಸ್ತೆಗಳ ರಾಜ. ಡಾಂಬರೇ ಕಾಣ್ತಿರುವಂತ ಎಷ್ಟು ಹಳ್ಳಿಗಳು, ಜನ ಖುಷಿಲು ಓಡಾಡ್ತಾರೆ. ಯಾರ ವಿರುದ್ಧ ಮಾತಾಡಲ್ಲ, ಅನವಶ್ಯಕವಾಗಿ ಆರೋಪಗಳು ಮಾಡಲ್ಲ, ತಮ್ಮ ಪಾಡಿಗೆ ತಾವು ಕೆಲಸ. ಚಿತ್ರದುರ್ಗದಲ್ಲಿ ಮನೆ ಇದೆ ಅನ್ಕೋತೀನಿ, ಆದ್ರೂ ಬೆಳಿಗ್ಗೆ 8 ಗಂಟೆಗೆ ಈ ಮನುಷ್ಯ ಹೊಳಲ್ಕೆರೆಯಲ್ಲಿ ಬಂದು ಕೂತಿರ್ತಾರೆ. ಸದಾ ಜನ 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 ಅಭಿವೃದ್ಧಿ ಕೆಲಸ, ಜನ ಅಭಿವೃದ್ಧಿ ಕೆಲಸ. ಇದುವರೆಗೂ ಕಳೆದ 2 ವರ್ಷದಲ್ಲಿ ನನಗೆ ಅನುದಾನ ಸಿಕ್ಕಿಲ್ಲ, ಈ ಸರ್ಕಾರದಲ್ಲಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಸೈಲೆಂಟ್ ಆಗಿ ಇದ್ಕಂಡೆ ಕೆಲಸ ಮಾಡ್ತಿರೋ ಏಕೈಕ ಶಾಸಕ ಅಂದ್ರೂ ತಪ್ಪಾಗೋದಿಲ್ಲ ಡಾಕ್ಟರ್ ಚಂದ್ರಪ್ಪ ಅವ್ರನ್ನ. ವೀಕ್ಷಕರೇ, ತುಂಬಾ ಜನರು ರಾಜಕೀಯಕ್ಕೆ ಬಂದ್ರೆ ಒಂದ್ಸಲ ಗ್ರಾಮ ಪಂಚಾಯತಿ ಗೆದ್ದು ಬಿಟ್ರೆ ಹಿಡಿದು ನಿಲ್ಸಕ್ಕಾಗಲ್ಲ. ಅಂಥದ್ರಲ್ಲಿ 5 ಸಲ ಶಾಸಕರಾದ್ರು. ಮನ್ಸ್ ಮಾಡಿದ್ರೆ ಯಡಿಯೂರಪ್ಪನವರು ಯಾವಾಗಲೂ ಚಂದ್ರಪ್ಪನ ಹೆಗಲ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ಬೋದಿತ್ತು, ಮಾಡಲಿಲ್ಲ. ಇಷ್ಟಾದ್ರೂ ಚಂದ್ರಪ್ಪ ತಲೆ ಕೆಡ್ಸ್ಕೊಳ್ಳಿಲ್ಲ. ಇವತ್ತಿಗೂ ನಮಗೆ ಯಡಿಯೂರಪ್ಪನೇ ಬಾಸ್. ಯಾವಾಗ ಬಿಜೆಪಿಗೆ ಬನ್ನೋ ಅವಾಗಿಂದಲೂ ಬಿಜೆಪಿಗೆ ಪಕ್ಷ ನಿಷ್ಠೆಯನ್ನ ಮೆರೀತಾ ಇದ್ದಾರೆ. ಜೊತೆಗೆ ಎಲ್ಲಾ ಪಕ್ಷದವ್ರ ಜೊತೆಗೂ ಚೆನ್ನಾಗವ್ರು. ಅದೇನೋ ಗೊತ್ತಿಲ್ಲ, ಆ ಮನುಷ್ಯನ್ ಮಾತಾಡ್ಸಿದ್ರೆ, ನಾನು ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಮಾತಾಡ್ಸಿದ್ದೆ ಹೊಳಲ್ಕೆರೆಯಲ್ಲಿ. ಮಾತ್ಕಿಂತ ಮೊದಲು ನಗಾಡ್ಬಿಡ್ತಾರೆ. ಹೆಂಗ್ ಸರ್ ಇವೆಲ್ಲ ಸಾಧ್ಯ ಅಂದ್ರೆ ಸ್ಮೈಲ್, ಒಂದು ಸ್ಮೈಲಲ್ಲೆಲ್ಲ ಉತ್ತರ ಇರುತ್ತೆ, ಜಾಸ್ತಿ ಮಾತಾಡಕ್ ಹೋಗಲ್ಲ. ಇಂಥ ಶಾಸಕರು ಇವತ್ತಿನ ಯಂಗ್ಸ್ಟರ್ಗಳಿಗೆ, ಯಾರು ಫಸ್ಟ್ ಟೈಮ್ ಗೆದ್ದವ್ರಲ್ಲ, ಒಂದು 70+ MLAಗಳು ಅಂಥವ್ರಿಗೆ ಮಾದರಿ ಆಗಬೇಕು. ಅದಕ್ಕೇನೆ ಚಂದ್ರಯಾನ ಯಶಸ್ವಿ ಅಂತ. ಇಂಥವ್ರು ರಾಜಕೀಯದಲ್ಲಿ ಇರಬೇಕು, ಇಂಥವ್ರು ಮತ್ತೆ ಆರಿಸ್ ಬರಬೇಕು, ಇಂಥವ್ರಿಗೆ ಅವಕಾಶಗಳು ಸಿಗಬೇಕು, ಇಂಥವ್ರು ಸಚಿವರಾಗಬೇಕು. ವೀಕ್ಷಕರೇ, ದಯವಿಟ್ಟು ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ನಿಮ್ ಕ್ಷೇತ್ರಕ್ಕೆ ಏನಾಗಬೇಕು, ನಿಮ್ ಶಾಸಕರ ಕೆಲಸದ ಬಗ್ಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.